ಈಗ ನೋಡ್ಕೊಳ್ಳಿ ಕ್ವಶನ್ ನೆಕ್ಸ್ಟು. ದ ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯೇಬಲ್ಸ್ ಎಕ್ಸ್ ಆ್ಯಂಡ್ ವೈ ಆರ್ ಆಸ್ ಫಾಲೋಸ್. ಇದು ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕೊಟ್ಟವ್ರೆ. ಇಲ್ಲಿ ಎಕ್ಸ್ ಬಂದು 1 5, ವೈ ಬಂದು -4 2 7, ಮತ್ತು x1 y-4 ಇದ್ದಾಗ 1/8, x1 y2 ಇದ್ದಾಗ 1/4, x1 y7 ಇದ್ದಾಗ 1/8, x5 y-4 ಇದ್ದಾಗ 1/4, x5 y2 ಇದ್ದಾಗ 1/8, ಆಮೇಲೆ x5 y7 ಇದ್ದಾಗ 1/8. ದೆನ್ ಡಿಟರ್ಮೈನ್ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆ್ಯಂಡ್ ವೈ, ಆಮೇಲೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್, ಎಕ್ಸ್ಪೆಕ್ಟೇಷನ್ ಆಫ್ ವೈ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ, ಕೋವಿಡೆನ್ಸ್ ಆಫ್ ಎಕ್ಸ್ ಕಾಮ ವೈ, ಲಾಸ್ಟ್ ಒನ್ ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈ. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಕಾಮ ವೈನ ಫೈಂಡ್ ಮಾಡಬೇಕು. ನೋಡಿ, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಿ, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಫಸ್ಟ್ ಮಾಡ್ಕೊಳ್ಳೋಣ. ಈಗ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ಗೆ ಫಸ್ಟ್ ಎಕ್ಸ್ ಐ ಬರ್ಕೊಳ್ಳಿ, ಕೆಳಗಡೆ ಎಫ್ ಆಫ್ ಎಕ್ಸ್ ಐ ಬರ್ಕೊಳ್ಳಿ. ಎಕ್ಸ್ ಐ ಏನು 1 ಮತ್ತು 5. ಎಫ್ ಆಫ್ ಎಕ್ಸ್ ಐ ಅಂದರೆ ಈಗ 1ಗೆ ಇದು 3 ಆ್ಯಡ್ ಮಾಡು, 1/8 1/4 + 1/8 ಆ್ಯಡ್ ಮಾಡಿದಾಗ ಏನು ಬರುತ್ತೆ ನೋಡಿ. ಎಫ್ ಆಫ್ ಎಕ್ಸ್ ಐ ಏನು ಮಾಡಬೇಕು, 1/8 + 1/4 + 1/8 1/2 ಬರುತ್ತೆ. 1/2 ಬರ್ಕೊಳ್ಳಿ. ಅದೇ ಥರ ಇದು ನೋಡಿ, 1/4 + 1/8 + 1/8 ಮಾಡಿದ್ರೆ 1/2ನೇ ಬರುತ್ತೆ. ನೆಕ್ಸ್ಟು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆಯಿತು. ನೆಕ್ಸ್ಟು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ. ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ. ಇಲ್ಲಿ ಕೋಲನ್ನು ಹಾಕ್ಕೊಳ್ಳಿ, ಗೊತ್ತಾಗ್ತಿದೆಯಲ್ವಾ. ವೈ ಜೆ ಜಿ ಆಫ್ ವೈ ಜೆ ಅರ್ಥ ಆಗ್ತಿದೆಯಲ್ವಾ. ವೈ ಜೆ ಮತ್ತು ಜಿ ಆಫ್ ವೈ ಜೆ ಬರ್ಕೊಳ್ಳಿ. ಈಗ ವೈ ಜೆ ಅಂದರೆ ಏನೇನು ಬರುತ್ತೆ, ವೈ ವ್ಯಾಲ್ಯೂಸು -4 2 ಮತ್ತು 7, -4 2 7. ಜಿ ಆಫ್ ವೈ ಜೆ ಅಂದರೆ ಈಗ -4ಗೆ ಇದು ರಿಲೇಟೆಡ್ ಎರಡೂ ಆ್ಯಡ್ ಮಾಡಿ, 1/8 + 1/4, 1/8 + 1/4 ಆ್ಯಡ್ ಮಾಡಿದ್ರೆ 1/8 + 1/4 3/8 ಬರುತ್ತೆ. ಇಲ್ಲಿ 3/8 ಬರುತ್ತೆ ನೋಡಿ. ಇದು ಅಷ್ಟೇ, 1/4 + 1/8 ಅಂದರೆ 3/8 ಬರುತ್ತೆ. ಆಮೇಲೆ 1/8 + 1/8 ಮಾಡಬೇಕೀಗ. ಈಗ ನೋಡಿ, 1/8 + 1/8 ಮಾಡೋಣ 7ಗೆ. ನೋಡಿ, 7 ರಿಲೇಟೆಡ್ ವೈ, 7 ರಿಲೇಟೆಡ್ ಪ್ರಾಬಬಿಲಿಟಿ, ಇದೆರಡೂ ಆ್ಯಡ್ ಮಾಡಬೇಕು. ಫಸ್ಟ್ ಇದೆರಡು ಆ್ಯಡ್ ಮಾಡಿದಾಗ 3/8 ಬರುತ್ತೆ. ಇದೆರಡೂ ಆ್ಯಡ್ ಮಾಡಿದ್ರು ಅಷ್ಟೇ ಬರುತ್ತೆ. 1/8 + 1/8 ಮಾಡಿದ್ರೆ ಮಾಡಬೇಕೀಗ. ವೈ ಏನಾಗುತ್ತೆ ನೋಡೋಣ. ಎ ಸಿ ಹೊಡೆದು 1/8 + 1/8 ಆನ್ಸರ್ ಬಂದು 1/4 ಆಗುತ್ತೆ. ಈಗ ನೋಡಿ, ಇದು 1/4 ಆಗುತ್ತೆ. ನೆಕ್ಸ್ಟು ನೋಡಿ, ಇ ಆಫ್ ಎಕ್ಸು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಮುಗೀತು. ಈಗ ಇ ಆಫ್ ಎಕ್ಸ್ ಇ ಆಫ್ ವೈ ಮಾಡಬೇಕು. ಈಗ ಸ್ಟಾರ್ಟಿಂಗ್ದು ಮುಗೀತು. ಸೆಕೆಂಡ್ ಏನು, ಎಕ್ಸ್ಪೆಕ್ಟೇಷನ್ಸ್ ಆಫ್ ಎಕ್ಸು, ಎಕ್ಸ್ಪೆಕ್ಟೇಷನ್ ಆಫ್ ವೈ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಮಾಡಬೇಕು. ಈಗ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ಗೆ ಫಾರ್ಮುಲಾ ಇ ಆಫ್ ಎಕ್ಸ್ = ಸಮೇಷನ್ ಆಫ್ ಎಕ್ಸ್ ಐ ಎಫ್ ಆಫ್ ಎಕ್ಸ್ ಐ. ಇಲ್ಲಿ ನೋಡಿ, ಇಲ್ಲಿ ಐ ಬೇಕಾದರೆ ಬರ್ಕೊಳ್ಳಿ, ಅರ್ಥ
ಗೊತ್ತಾಗ್ತಿದೆಯಾ? ಅಂದರೆ ಐ ಬಂದು ಇಲ್ಲಿ ವೇರಿಯಬಲ್ ಅಂತ ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ ಐ ಎಫ್ ಆಫ್ ಎಕ್ಸ್ ಐ ಅಂದರೆ ಈಗ ನೋಡಿ ಇಲ್ಲಿ 1 × 1/2 5 × 1/2 ಆ ಥರ ಮಲ್ಟಿಪ್ಲೈ ಮಾಡಬೇಕು. ಈಗ ನೋಡಿ ಎಕ್ಸ್ ಐ ಇಂಟು ಎಫ್ ಆಫ್ ಎಕ್ಸ್ ಐ ಅಂದರೆ ಇಲ್ಲಿ ನೋಡಿ ಇದು ಈ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಬೇಕು, ಇದು ಇಂಟು ಇದು ಮಾಡಬೇಕು. ಎಕ್ಸ್ ಐ ಮತ್ತು ಎಫ್ ಆಫ್ ಎಕ್ಸ್ ಐನ ಮಲ್ಟಿಪ್ಲೈ ಮಾಡಿ ಅದೇ ಥರ ಮಲ್ಟಿಪ್ಲೈ ಮಾಡಿ ಪ್ಲಸ್ ಮಾಡ್ಕೊಂಡು ಹೋಗಬೇಕು. ಅಂದರೆ 1 × 1/2 ಪ್ಲಸ್ 5 × 1/2 ಫಸ್ಟ್ ಅಂದರೆ ಮಲ್ಟಿಪ್ಲೈ ಮಾಡಿ ಅದರ ಆನ್ಸರ್ನ ಪ್ಲಸ್ ಮಾಡಬೇಕು ಅಂತ ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇದನ್ನ ಕ್ಯಾಲ್ಸಿಯಲ್ಲಿ 1 × 1/2 ಪ್ಲಸ್ 5 × 1/2 ಮಾಡೋಣ, ಎಷ್ಟು ಬರುತ್ತೆ ನೋಡೋಣ. ನೋಡಿ 1 × 1/2 ಪ್ಲಸ್ 5 × 1/2 3 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟ್ 9 3 = 3 ಬರುತ್ತೆ ಆನ್ಸರ್. ಇ ಆಫ್ ಎಕ್ಸ್ ಆಯಿತು. ನೆಕ್ಸ್ಟ್ ಇ ಆಫ್ ವೈ ಮಾಡೋಣ. ನೋಡಿ ಇ ಆಫ್ ಎಕ್ಸ್ಗೆ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಬೇಕು, ಇ ಆಫ್ ವೈಗೆ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ ನೋಡಬೇಕು. ಇ ಆಫ್ ವೈಗೆ ಫಾರ್ಮುಲಾ ಸಮೇಷನ್ ಆಫ್ ವೈ ಜೆ ಜಿ ಆಫ್ ವೈ ಜೆ. ಇಲ್ಲಿ ಜೆ ಅಂತ ಬೇಕಾದರೆ ಬರ್ಕೊಡಿ, ಬರೀಲಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಈಗ ವೈ ಜೆ ಅಂದರೆ ಇದು ನೋಡಿ, ಜಿ ಆಫ್ ವೈ ಜೆ ಅಂದರೆ ಇದು ಇಂಟು ಇದು ಮಾಡಬೇಕು, ಆಮೇಲೆ ಪ್ಲಸ್ ಮಾಡ್ಕೊಂಡು ಹೋಗಬೇಕು. ಫಸ್ಟು ವೈ ಜೆ ಬರೀಬೇಕು, ಆಮೇಲೆ ಜಿ ಆಫ್ ವೈ ಜೆ ಬರೀಬೇಕು, ಆಮೇಲೆ ಪ್ಲಸ್, ಆಮೇಲೆ ನೆಕ್ಸ್ಟ್ ಡೇಟಾಗಿ 2 × 3/8, ಆಮೇಲೆ ನೆಕ್ಸ್ಟು ಪ್ಲಸ್ ಪ್ಲಸ್ 7 × 1/4. ಈಗ ಕ್ಯಾಲ್ಸಿಲಿ ಮಾಡಿದ್ರೆ ಇದನ್ನ -4 × 3/8 2 × 3/8 ಎ ಸಿ ಹೊಡೆಯೋಣ. -4 × 3/8 ಪ್ಲಸ್ 2 × 3/8 ಪ್ಲಸ್ 7 × 1/4. ಆನ್ಸರ್ 1 ಬರುತ್ತೆ. ಇ ಆಫ್ ವೈ ಬಂತು 1. ಈಗ ನೋಡಿ ಇ ಆಫ್ ವೈ ಆದ ತಕ್ಷಣ ನಾವೇನು ಮಾಡಬೇಕು? ಇ ಆಫ್ ಎಕ್ಸ್ ವೈ ಮಾಡಬೇಕು. ಇ ಆಫ್ ಎಕ್ಸ್ ವೈಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ ಎಕ್ಸ್ ಐ ವೈ ಜೆ ಜೆ ಐ ಜೆ. ಇಲ್ಲೇನು ಮಾಡಬೇಕು? ಐ ಕಾಮ ಜೆ ಅಂತ ಬರ್ಕೋಬೇಕು. ಇಲ್ಲಿ ಎಕ್ಸ್ ಐ ಅಂದರೆ ಇದು ಪ್ರಾಬಿಲಿಟಿ, ಜಾಯಿಂಟ್ ಪ್ರಾಬಿಲಿಟಿ ನೋಡಬೇಕು. 1 - 4 1/8 1 - 4 1/8 ಪ್ಲಸ್ 1 2 1/4 1 2 1/4 ಪ್ಲಸ್ 1 7 1/8 1 7 1/8. ನೆಕ್ಸ್ಟ್ 5 - 4 1/4 5 - 4 1/4. ನೆಕ್ಸ್ಟ್ 5 2 1/8 5 2 1/8. ನೆಕ್ಸ್ಟ್ 5 7 1/8 5 7 1/8. ಇದನ್ನ ಕ್ಯಾಲ್ಸಿಲ್ ಮಾಡೋಣ. ನೋಡಿ ಕ್ಯಾಲ್ಸಿಲ್ ಮಾಡಿದ್ರೆ 1 - 4 1/8 1 2 1/4. ನೆಕ್ಸ್ಟ್ 1 7 1/8 5 - 4 1/4
ಪ್ಲಸ್ 5 2 1/8 5 7 1/8 ಆನ್ಸರ್ ಬಂದು 3/2 ಇ ಆಫ್ ಎಕ್ಸ್ ವೈ ಆಯಿತು. ಆನ್ಸರ್ ಏನು ಬರುತ್ತೆ? 3/2. ಈಗ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ. ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಫಾರ್ಮುಲಾ ಇ ಆಫ್ ಎಕ್ಸ್ ವೈ ಮೈನಸ್ ಇ ಆಫ್ ಎಕ್ಸ್ ಇಂಟು ಇ ಆಫ್ ವೈ. ಈಗ ಇ ಆಫ್ ಎಕ್ಸ್ ವೈ ಅಂದರೆ 3/2, ಇ ಆಫ್ ಎಕ್ಸ್ ಅಂದರೆ 3, ಇ ಆಫ್ ವೈ ಅಂದರೆ 1. 3/2 ಮೈನಸ್ 3 ಇಂಟು 1. ಇದನ್ನ ಕ್ಯಾಲ್ಸಿಲ್ ಮಾಡೋಣ. 3/2 3/2 ಮೈನಸ್ 3 ಇಂಟು 1 ಮಾಡಿದ್ರೆ ಮೈನಸ್ 3/2 ಬರುತ್ತೆ. ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಆಯಿತು. ಈಗ ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈ ಮಾಡಬೇಕಂದ್ರೆ ಫಸ್ಟು ಇ ಆಫ್ ಎಕ್ಸ್ ಸ್ಕ್ವೇರ್ ಮಾಡಬೇಕು. ಯಾಕಂದರೆ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಮತ್ತು ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಬೇಕು. ನಾವೇನು ಮಾಡಬೇಕು? ಫಸ್ಟ್ ಇ ಆಫ್ ಎಕ್ಸ್ ಸ್ಕ್ವೇರ್. ಇ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಎಫ್ ಆಫ್ ಎಕ್ಸ್ ಐ. ಇಲ್ಲ ಐ ಬೇಕಾದರೆ ಬರ್ಕೊಡಿ. ಇಲ್ಲಿ ಎಕ್ಸ್ ಐ ಸ್ಕ್ವೇರ್ ಅಂದರೆ ಇದನ್ನ ನೋಡಬೇಕು. ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ 1 ಸ್ಕ್ವೇರ್ 1/2, 5 ಸ್ಕ್ವೇರ್ 1/2, 1 ಸ್ಕ್ವೇರ್ ಇಂಟು 1/2 ಪ್ಲಸ್ 5 ಸ್ಕ್ವೇರ್ ಇಂಟು 1/2. ಆನ್ಸರ್ ಏನಾಗುತ್ತೆ ಅಂದರೆ 1 ಸ್ಕ್ವೇರ್ ಇಂಟು 1/2 ಪ್ಲಸ್ 5 ಸ್ಕ್ವೇರ್ ಇಂಟು 1/2 13 ಬರುತ್ತೆ. ಇ ಆಫ್ ಎಕ್ಸ್ ಸ್ಕ್ವೇರ್ ಬಂದು 13 ಬರುತ್ತೆ. ಈಗ ಇ ಆಫ್ ಎಕ್ಸ್ ಸ್ಕ್ವೇರ್ ಫೈಂಡ್ ಮಾಡಿದ್ಮೇಲೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ನ ಮಾಡಬೇಕು. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂದರೆ ಇ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ಇ ಆಫ್ ಎಕ್ಸ್ ಸ್ಕ್ವೇರ್ ಎಷ್ಟು? 13 ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್. ಈಗ 13 ಮೈನಸ್ 3 ಸ್ಕ್ವೇರ್ ಮಾಡಬೇಕು. ನೋಡಿ ಏನಾಗುತ್ತೆ? 13 ಮೈನಸ್ 3 ಸ್ಕ್ವೇರು 4. ರೂಟ್ ಆಫ್ 4 ಮಾಡ್ಕೊಳ್ಳಿ 2. ಅಂದರೆ ಫಸ್ಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಳೋಣ. 4 ಆಗುತ್ತೆ. 13 ಮೈನಸ್ 3 ಸ್ಕ್ವೇರ್ ಇಸ್ 4. ರೂಟ್ ಆಫ್ 4 ಯಾಕೆ ಮಾಡಿದೆ ಅಂದರೆ ಸಿಗ್ಮಾ ಎಕ್ಸ್ಗೆ. ರೂಟ್ 4 ಅಂದರೆ ಎಷ್ಟು? 2 ಆಗುತ್ತೆ. ಅದೇ ಥರ ಇ ಆಫ್ ವೈ ಸ್ಕ್ವೇರ್ ಮಾಡೋಣ. ಇ ಆಫ್ ವೈ ಸ್ಕ್ವೇರ್ ಅಂದರೆ ಸಮೇಷನ್ ಆಫ್ ಜೆ ವೈ ಜೆ ಸ್ಕ್ವೇರ್ ಜಿ ಆಫ್ ವೈ ಜೆ ಸ್ಕ್ವೇರ್. ನೋಡಿ ಇದು ಮಾಡೋಕ್ಕೆ ಯಾವ್ದು ನೋಡಬೇಕು? ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ ಅಂದರೆ -4 ಹೋಲ್ ಸ್ಕ್ವೇರ್ 3/8 -4 ಹೋಲ್ ಸ್ಕ್ವೇರ್ ಇಂಟು 3/8 ಪ್ಲಸ್ 2 ಸ್ಕ್ವೇರ್ ಇಂಟು 3/8 ಪ್ಲಸ್ 7 ಸ್ಕ್ವೇರ್ ಇಂಟು 1/4. ಇದನ್ನ ಕ್ಯಾಲ್ಸಿಲ್ ಮಾಡೋಣ. ನೋಡಿ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು -4 ಹೋಲ್ ಸ್ಕ್ವೇರ್ -4 ಹೋಲ್ ಸ್ಕ್ವೇರ್ ಇಂಟು 3/8 ಆಮೇಲೆ ಪ್ಲಸ್ 2 ಸ್ಕ್ವೇರ್ ಇಂಟು 3/8 ಪ್ಲಸ್ 7 ಸ್ಕ್ವೇರ್ ಇಂಟು 1/4. ಆನ್ಸರ್ ಏನಾಗುತ್ತೆ? 79/4 ಆಗುತ್ತೆ.
ಇದೇನಾಗುತ್ತೆ 79/4 ಇ ಆಫ್ ವೈ ಅಂದರೆ √79/4 ಈ ಥರನೇ ಇರಲಿ ಬೇಕಿದ್ರೆ ಇ ಆಫ್ ಸಾರಿ ಇದು ಒಂದು ಇ ಆಫ್ ವೈ ಸ್ಕ್ವೇರ್. ಈಗ ಸಿಗ್ಮಾ ವೈ ಸ್ಕ್ವೇರ್ ಮಾಡಬೇಕು. ಸಿಗ್ಮಾ ವೈ ಸ್ಕ್ವೇರ್ ಅಂದರೆ ಏನು? ಇ ಆಫ್ ವೈ ಸ್ಕ್ವೇರ್ ಮೈನಸ್ ಇ ಆಫ್ ವೈ ಹೋಲ್ ಸ್ಕ್ವೇರ್. ಇಲ್ಲಿ ಬರಿತೀನಿ ರೈಟಲ್ಲಿ. ಈಗ ಏನು ಸಿಗ್ಮಾ ವೈ ಸ್ಕ್ವೇರ್ ಅಂದರೆ ಇ ಆಫ್ ವೈ ಸ್ಕ್ವೇರ್ ಮೈನಸ್ ಇ ಆಫ್ ವೈ ಹೋಲ್ ಸ್ಕ್ವೇರ್. ಈಗ ಇ ಆಫ್ ವೈ ಸ್ಕ್ವೇರ್ ಗೊತ್ತು ಎಷ್ಟು? 79/4. ಇ ಆಫ್ ವೈದು ಆನ್ಸರ್ ಬಂದು ಎಷ್ಟು? ಇ ಆಫ್ ವೈ 1. ಇದು ಮಾಡಿದ್ರೆ ಕ್ಯಾಲ್ಸಿಲಿ ಇ ಆಫ್ ವೈ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ 79/4, ಇ ಆಫ್ ವೈ ಸಬ್ಸ್ಟಿಟ್ಯೂಟ್ ಮಾಡಿ 1. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ 79/4 ಮೈನಸ್ 1 ಸ್ಕ್ವೇರ್. (79/4 ಮೈನಸ್ 1 ಸ್ಕ್ವೇರ್) ಎಷ್ಟು ಬರುತ್ತೆ? 75/4. 75/4. ಈಗ ಸಿಗ್ಮಾ ವೈ ಅಂದರೆ √75/4. ಈಗ ಸಿಗ್ಮಾ ವೈ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಸಿಗ್ಮಾ ಎಕ್ಸು ಸಿಗ್ಮಾ ವೈ ಆದಮೇಲೆ ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈಗೆ ಫಾರ್ಮುಲಾ ಬಂತು ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ. ಈಗ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಅಂದರೆ -3/2, ಸಿಗ್ಮಾ ಎಕ್ಸ್ ಅಂದರೆ 2, ಸಿಗ್ಮಾ ವೈ ಅಂದರೆ √75/4. ಇದನ್ನ ಟೈಪ್ ಮಾಡ್ಕೊಳ್ಳೋಣ. ಫೈನಲ್ ಆನ್ಸರ್ನ ಬರ್ಬೋದು. ಈಗ ನೋಡಿ ಏನಾಗುತ್ತೆ, -3/2. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. -3 ಈ ಡಿವೈಡ್ ಯೂಸ್ ಮಾಡಿ, 3/2 ನಾರ್ಮಲ್ಲು, ಆಮೇಲೆ 2 ಬ್ರ್ಯಾಕೆಟ್ ಓಪನ್ನು. ಫಸ್ಟ್ ಏನು ಮಾಡಿ, ರೂಟ್ ಹಾಕ್ಬಿಟ್ಟು ಡಿವೈಡ್ ಹೊಡೀರಿ. 75/4 ಇದು ಸೈಡಿಗೆ ಬಂದು ಕ್ಲೋಸ್ ಮಾಡಿ. ಈಗ ಈಕ್ವಲ್ ಹೊಡೀರಿ, ಎಷ್ಟು ಹೊಡೀರಿ? -0.1732 ಬರೀರಿ. -0.1732 ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಈ ಥರ ಮಾಡಬೇಕು. ಎಕ್ಸ್ಪೆಕ್ಟೇಷನ್ಸು ನೋಡಿ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ಸ್ ಆದಮೇಲೆ ಕೋವೇರಿಯನ್ಸು, ಕೋರಿಲೇಷನ್ಗೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೇಕಾಗುತ್ತೆ, ಎಕ್ಸ್ಪೆಕ್ಟೇಷನ್ ಆಫ್ ವೈ ಸ್ಕ್ವೇರ್. ಯಾಕಂದರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಬೇಕು. ಅದು ಫೈಂಡ್ ಮಾಡೋಕ್ಕೆ ಇ ಆಫ್ ಎಕ್ಸ್ ಸ್ಕ್ವೇರ್ ಬೇಕು. ಅದಕ್ಕೋಸ್ಕರ ಇ ಆಫ್ ಎಕ್ಸ್ ಸ್ಕ್ವೇರ್, ಇ ಆಫ್ ವೈ ಸ್ಕ್ವೇರ್ ಮಾಡ್ಬೋದು. ನೋಡಿ ಇದು ಜೊತೆಗೆ ಮಾಡ್ಬಿಟ್ಟು ಆಮೇಲೆ ಇದೆರಡು ಫೈಂಡ್ ಮಾಡ್ಬೋದು. ಆ ಥರನೂ ಮಾಡ್ಬೋದು. ಥ್ಯಾಂಕ್ ಯು.